ಸೊ ನಮಸ್ಕಾರ ಎಲ್ಲರಿಗೂ. ಸೊ ನಿನ್ನೆ ಒಂದು ಪ್ರೀ ಮಾರ್ಕೆಟ್ ಅನಲೈಸಸ್ ನಲ್ಲಿ ನಾವು ಮಾತಾಡಿದ್ವಿ. ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು ಈ ಒಂದು ಝೋನ್ ಇಂದ ಒಂದು ಪ್ರೈಸ್ ಆಕ್ಷನ್ ನ ಮಾಡೋದನ್ನ ನೋಡ್ಕೊಂಡು ನಾವು ಇಲ್ಲಿಂದ ಡೌನ್ ಸೈಡ್ ಗೆ ಟ್ರೇಡ್ ನ ಮಾಡಬಹುದು ಅಂತ. ಹಾಗೇನೆ ನಿನ್ನೆ ಇಲ್ಲಿಂದ ಫಾಲ್ ಆಗಿದೆ ಡೌನ್ ಸೈಡ್ ಗೆ. ಆದ್ರೆ ನಿಫ್ಟಿ ಜೊತೆ ಇದು ಸಿಂಕ್ ಆಗಿಲ್ಲ, ಯಾಕಂದ್ರೆ ನಿಫ್ಟಿ ಬಂದ್ಬಿಟ್ಟು ಅಪ್ ಮೂನ್ ಅಲ್ಲಿತ್ತು, ಬ್ಯಾಂಕ್ ನಿಫ್ಟಿ ಬಂದು ಡೌನ್ ಮೂನ್ ಅಲ್ಲಿತ್ತು. ಸೊ ಅದರಿಂದ ನಾವು ತುಂಬಾ ಕಾನ್ಸಲ್ಟೇಷನ್ ಮಾಡಿದ್ವಿ. ಈ ಒಂದು ಇದು ಬಂದ್ಬಿಟ್ಟು ಸೆಲ್ಲರ್ಸ್ ಗೆ ತುಂಬಾ ಈಸಿ ಆದಂತ ಝೋನ್ ಆಗಿರುತ್ತೆ ಟ್ರೇಡ್ ಮಾಡೋದಕ್ಕೆ. ಬೈಯರ್ಸ್ಗೆ ಸ್ವಲ್ಪ ಪ್ರಾಬ್ಲಮ್, ಬಟ್ ಆದ್ರೆ ಇಲ್ಲಿ ಯಾರು ಟ್ರೇಡ್ ನ ತಗೊಂಡು ಪ್ಲಾನ್ ಮಾಡಿರ್ತಾರೆ ಸೊ ಅವರು ಒಂದಷ್ಟು ಪ್ರಾಫಿಟ್ ನ ಮಾಡಿರುವಂತ ಚಾನ್ಸಸ್ ಇರುತ್ತೆ. ನಂತರ ಲಾಸ್ಟ್ ನಲ್ಲಿ ಒಂದು 0 ಟ್ರೇಡ್ ಕೂಡ ಬಂದಿದೆ. ಸೊ ಇದನ್ನು ಕೂಡ ಯಾರಾದ್ರೂ ಪ್ಲಾನ್ ಮಾಡ್ಕೊಂಡಿದ್ರೆ ಸೊ ಅವರು ಇಲ್ಲಿಂದ ಒಂದು ಒಳ್ಳೆ ಪ್ರಾಫಿಟ್ ನ ಮಾಡಿರುವಂತ ಚಾನ್ಸಸ್ ಇದೆ. ಹಾಗೆ ಇವತ್ತಿನ ಒಂದು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ನೋಡಬೇಕು ಅಂತಂದ್ರೆ ನಿಫ್ಟಿ ಅರೌಂಡ್ ಈ ಒಂದು ಝೋನ್ ನಲ್ಲಿ ಎಲ್ಲಾದ್ರೂ ಓಪನ್ ಆದ್ರೆ ಸೊ ನಾವು ಪ್ರೈಸ್ ಆಕ್ಷನ್ ನೋಡಬೇಕಾಗುತ್ತೆ. ಈ ಒಂದು ಸಪೋರ್ಟ್ ಝೋನ್ ನ ಏನಾದ್ರೂ ಬ್ರೇಕ್ ಮಾಡಿ ಇಲ್ಲಿ ಕನ್ಸಲ್ಟೇಷನ್ ಆಗಿ ಬ್ರೇಕ್ ಮಾಡಿದ್ರೆ ಸೊ ನಾವು ಇಲ್ಲಿಂದ ಡೌನ್ ಸೈಡ್ ಗೆ ಒಂದು ಟ್ರೇಡ್ ನ ಪ್ಲಾನ್ ಮಾಡಬಹುದಾಗುತ್ತೆ. ಅಥವಾ ಇಲ್ಲಿಂದ ಒಂದು ರಿವರ್ಸಲ್ ನಾವು ನೋಡ್ಕೊಂಡು ಇಲ್ಲಿಂದ ಬ್ಯಾಂಕ್ ನಿಫ್ಟಿ ಬಂದು ಮೇಲೆ ಬಂದು ಈ ಒಂದು ಝೋನ್ ನಲ್ಲಿ ಎಲ್ಲಾದ್ರೂ ರೆಸಿಸ್ಟೆನ್ಸ್ ನ ತಗೊಂಡು ಮತ್ತೆ ಇಲ್ಲಿ ಪ್ರೈಸ್ ಆಕ್ಷನ್ ಫಾಲಿಂಗ್ ಸೈಡ್ ಮಾಡಿದ್ರೆ ಸೊ ನಾವು ಇಲ್ಲಿಂದ ಒಂದು ಫಾಲ್ ಟ್ರೇಡ್ ನ ನಾವು ಪ್ಲಾನ್ ಮಾಡಬೇಕಾಗುತ್ತೆ. ಶಾರ್ಟ್ ಟ್ರೇಡ್ ನ ನಾವು ಇಲ್ಲಿ ಪ್ಲಾನ್ ಮಾಡಬೇಕಾಗುತ್ತೆ. ಸೊ ಅಥವಾ ಇಲ್ಲಿಂದ ಏನಾದರೂ ಮೂವ್ಮೆಂಟ್ ಅಪ್ ಸೈಡ್ ಗೆ ತೋರಿಸೋ ತರ ಏನಾದರೂ ಪ್ರೈಸ್ ಆಕ್ಷನ್ ಮಾಡಿದ್ರೆ ನಾವು ಈ ಒಂದು ಟಾರ್ಗೆಟ್ ನ ಕೂಡ ರೀಚ್ ಆಗುವಂತ ಪ್ಲಾನ್ ಕೂಡ ಮಾಡ್ಕೋಬಹುದಾಗುತ್ತೆ. ಸೊ ಇದನ್ನ ಟೋಟಲಿ ಯಾವ ರೀತಿ ಪ್ರೈಸ್ ಆಕ್ಷನ್ ಮೂವ್ಮೆಂಟ್ ಆಗುತ್ತೆ ಈ ಒಂದು ಝೋನ್ ಗಳಲ್ಲಿ ಅನ್ನೋದನ್ನ ಮಾರ್ಕ್ ಮಾಡ್ಕೊಂಡು ಸೊ ನೋಡ್ಕೊಂಡು ನೀವು ಟ್ರೇಡ್ ನ ಪ್ಲಾನ್ ಮಾಡ್ಕೊಳ್ಳಿ. ಹಾಗೆ ಸೊ ಇವತ್ತು ನನ್ನ ಒಂದು ಬಯಸ್ ಬಂದ್ಬಿಟ್ಟು ಏನಂತಂದ್ರೆ ಇವತ್ತು ಟೋಟಲಿ ಡೌನ್ ಟ್ರೆಂಡ್ ಇರುತ್ತೆ. ಸೊ ನಾವು ಡೌನ್ ಸೈಡ್ ಗೆ ಪ್ಲಾನ್ ಮಾಡುವಂತ ಇದು ಈಸಿ ಆಗಿರುತ್ತೆ ಅನ್ನೋದು ನನ್ನ ಒಂದು ಅನಾಲಿಸಿಸ್. ಸೊ ಇದನ್ನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ನಾವು ನೋಡೋಣ ಏನಾಯ್ತು ಅಂತ ಹೇಳ್ಬಿಟ್ಟು. ಹಾಗೆ ನೀವು ಏನಾದ್ರು ಟ್ರೇಡ್ ತಗೊಳ್ಳೋ ತರ ಇದ್ರೆ ಯಾವ ತರ ಟ್ರೇಡ್ ಆಯ್ತು ಏನಾಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಒಂದು ಅನಾಲಿಸಿಸ್ ಹೇಗಿತ್ತು ಅನ್ನೋದನ್ನ ಕೂಡ ತಿಳಿಸಿ. ಸೊ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು.